Hello friends, welcome back to the session Current Electricity Part 2. So now last session ಅಲ್ಲಿ ಏನೇನ್ ಕಲ್ತಿದ್ವಿ? Introduction, what is electric current and how to define it, then Ohm's law ಮತ್ತೆ resistance ಬಗ್ಗೆ ಕಲ್ತಿದ್ವಿ. So ಇವತ್ತು ಏನೇನ್ ಕಲಿಯೋಣ ಅಂದ್ರೆ drift velocity, relation between current and drift velocity, limitations of Ohm's law, temperature dependent resistance and resistors and its color codes. So first up, current per unit area taken normal to the current is called as current density. So ಇದರ ಅರ್ಥ ಏನಂದ್ರೆ ಸೊ ಕರೆಂಟ್ ಫ್ಲೋ ಆಗ್ತಿರೋದಕ್ಕೆ ನಾವೇನಾದ್ರೂ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಸರ್ಫೇಸ್ ತಗೊಂಡ್ರೆ ಸೊ ಕರೆಂಟ್ ಪಾಸಿಂಗ್ ಥ್ರೂ ದಟ್ ಸರ್ಫೇಸ್ ಏರಿಯಾ ವಿಚ್ ಇಸ್ ಕಾಲ್ಡ್ as current density. So it is denoted by J. So ನಾವು ಇದನ್ನ J ಅಂತ ಡಿನೋಟ್ ಮಾಡ್ತೀವಿ. That is J is equal to current passing through that cross sectional area. And its SI unit is ampere per meter square. So if E is the magnitude of the electric field in the conductor whose length is L, then the potential difference V across its end is E into L. So ನಮಗೆ ಇದು ಗೊತ್ತಿರೋದೆ. ಸೊ ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ ಕರೆಂಟ್ ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಇ ಇದ್ರೆ ಸೊ ಅದ್ರ ಎರಡರೂ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ ಅಂದ್ರೆ ಇ ಇಂಟು ದ ಡಿಸ್ಟೆನ್ಸ್. Using the above equation, E into L is equal to J rho L, or E is equal to J into rho. E is equal to J into rho can also be written as J is equal to sigma into E, where sigma is equal to 1 by rho. So E is equal to J rho na ನಾವು ಇನ್ನೊಂದು ತರದಲ್ಲಿ ಬರೆದ್ರೆ so that will be J is equal to ಇದನ್ನ ನಾವು ಲೆಫ್ಟ್ ಸೈಡ್ ಕಳಿಸಿದ್ರೆ ರೋ ನ ಸೊ ದಟ್ ಈಸ್ 1 by rho which is equal to sigma. ಸೊ ರೋ ಅಂದ್ರೆ ರೆಸಿಸ್ಟಿವಿಟಿ, ಬಟ್ ಇಲ್ಲಿ 1 by rho ಅಂದ್ರೆ ರೋ ನ ರೆಸಿಪ್ರೋಕಲ್ which is called as conductivity. So next topic, conventional current. So conventional current is the current whose direction is along the direction of the motion of the positive charge under the action of electric field. So electrons movement ಆಗೋದ್ರ opposite direction ನೇ ನಾವು conventional current flow ಅಂತ ಕರಿತೀವಿ. ಸೊ ಈಗ ನಾವು ಕರೆಂಟ್ ಸರ್ಕ್ಯೂಟ್ ಅನಲೈಸಿಸ್ ಮಾಡ್ಬೇಕಂದ್ರೆ ಎಲೆಕ್ಟ್ರಾನ್ ಫ್ಲೋ ನಮಗೆ ಕೊಟ್ಟಿದ್ರೆ ಸರ್ಕ್ಯೂಟ್ ಅಲ್ಲಿ, ಬಟ್ ಕರೆಂಟ್ ಫ್ಲೋ ಹೇಗಿರುತ್ತೆ ಅದ್ರ ಆಪೋಸಿಟ್ ಡೈರೆಕ್ಷನ್ ಇಂದ ಇರುತ್ತೆ. ಸೊ ಏನಕ್ಕಂದ್ರೆ ಪಾಸಿಟಿವ್ ಇಂದ ನೆಗೆಟಿವ್ ಚಾರ್ಜ್ ಗೆ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಬಟ್ ಎಲೆಕ್ಟ್ರಾನಿಕ್ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಸೊ ಎಲೆಕ್ಟ್ರಾನ್ಸ್ ಆಪೋಸಿಟ್ ಚಾರ್ಜ್ ಯಾವುದು ಪಾಸಿಟಿವ್. ಸೊ ಪಾಸಿಟಿವ್ ಸೈಡ್ ಗೆ ಫ್ಲೋ ಆಗುತ್ತೆ. ಸೊ ಬಟ್ ಆದ್ರೆ ಕರೆಂಟ್ ಹೇಗ್ ಫ್ಲೋ ಆಗುತ್ತೆ ಅಂದ್ರೆ ಹೈಯರ್ ಪೊಟೆನ್ಶಿಯಲ್ ದಟ್ ಇಸ್ ಪಾಸಿಟಿವ್ ಟು lower potential that is negative, ಅಂದ್ರೆ opposite to the flow of opposite to the flow of electrons. Next concept, drift velocity. So drift velocity ಅಂದ್ರೆ drift velocity is defined as the velocity with which the free electrons get drifted towards the positive terminal under the effect of the applied electric field. So ನಾವು ಏನಾದರೂ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಈ ಕಂಡಕ್ಟರ್ ಅಲ್ಲಿ ಸೊ ಈ ಏನು ಒಂದು ಎಲೆಕ್ಟ್ರಾನ್ ಎಷ್ಟು ವೆಲಾಸಿಟಿ ಇಂದ ಒಂದು ಸೈಡ್ ಇಂದ ಇನ್ನೊಂದು ಸೈಡ್ ಹೋಗುತ್ತೋ ಸೊ ದಟ್ ವೆಲಾಸಿಟಿ ಇಸ್ ಕಾಲ್ಡ್ as drift velocity. All the electrons are in the random motion, therefore average velocity is 0. ಸೊ ಇನಿಷಿಯಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಎಲ್ಲಾ ಎಲೆಕ್ಟ್ರಾನ್ಸ್ ರ್ಯಾಂಡಮ್ ಮೋಷನ್ ಆಗಿ ಮೂವ್ ಆಗ್ತಾ ಇರುತ್ತೆ. ಸೊ ಆ ಎಲ್ಲಾ ವೆಲಾಸಿಟಿಗಳ ಆವರೇಜ್ ನಾವೇನಾದ್ರೂ ತೆಗೆದ್ರೆ ದಟ್ ವಿಲ್ ಬಿ 0. ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ an electron experiences force and its acceleration. ಆದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ನಾನು ಹೇಳಿದ್ದೆ ಯಾವುದೇ ಒಂದು ಚಾರ್ಜ್ ಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಸೊ ಆ ಚಾರ್ಜ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಅಂಡ್ ಇಟ್ ಆಕ್ಸಿಲರೇಟ್ಸ್, ಮೂವ್ ಆಗಿ ಶುರು ಆಗುತ್ತೆ, ಆಕ್ಸಿಲರೇಟ್ ಆಗಕ್ಕೆ ಶುರು ಆಗುತ್ತೆ. ಸೊ ಆಕ್ಸಿಲರೇಷನ್ ಎಷ್ಟಂದ್ರೆ ಮೈನಸ್ ಇ ಇಂಟು ಇ ಅಂದ್ರೆ ಇದು ಚಾರ್ಜ್ ಆಫ್ ಎಲೆಕ್ಟ್ರಾನ್ ಇಂಟು ಕ್ಯಾಪಿಟಲ್ ಇ ದಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಡಿವೈಡೆಡ್ ಬೈ ಮಾಸ್ ಆಫ್ ದಟ್ ಎಲೆಕ್ಟ್ರಾನ್ ಆರ್ ಚಾರ್ಜ್. ಇನ್ ದ ಟೈಮ್ t seconds, the velocity gained by an electron is v is equal to u plus at. So ಇದು equation of motion. Here t is taken between two consecutive collisions. ಅಂದ್ರೆ ಇಲ್ಲಿ t ಅನ್ನೋದು ಎರಡು ಕಾನ್ಸಿಕ್ಯೂಟಿವ್ ಕೊಲಿಷನ್ಸ್ ಅಂದ್ರೆ ಕಂಟಿನ್ಯೂಸ್ ಆಗ್ತಾ ಇರತಕ್ಕಂತ ಎರಡು ಕೊಲಿಷನ್ ನಡುವೆ ಟೈಮ್ ಗ್ಯಾಪ್ ನ t ಅಂತ ಕನ್ಸಿಡರ್ ಮಾಡಿ. ಸೊ v is equal to u minus e into e divided by mt, average velocity gained by an electron in the conductor, which is v is equal to u plus at. ನಾವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂಸ್ ನ u ದಟ್ ಇಸ್ 0. ಸೊ ಫೈನಲ್ ನಮಗೆ v ಏನ್ ಸಿಗುತ್ತೆ ಮೈನಸ್ ಇ ಇಂಟು ಇ, ಇದು ಟಿ ಬದಲು ನಾವು ಟೌ ಅಂತ ಬರೀತೀವಿ. ಸೊ ಇದು ಸಿಂಬಲ್ ಟೌ ಅಂತ. ಸೊ ದಟ್ ಈಸ್ ರಿಲ್ಯಾಕ್ಸೇಷನ್ ಟೈಮ್ ಡಿವೈಡೆಡ್ ಬೈ ಎಂ. ಸೊ ನೆಕ್ಸ್ಟ್ ರಿಲೇಷನ್ ಬಿಟ್ವೀನ್ ಕರೆಂಟ್ ಅಂಡ್ ಡ್ರಿಫ್ಟ್ ವೆಲಾಸಿಟಿ. ಸೊ ಕರೆಂಟ್ ಮತ್ತೆ ಡ್ರಿಫ್ಟ್ ವೆಲಾಸಿಟಿಯ ರಿಲೇಷನ್. ಸೊ ಇದೇನಂದ್ರೆ ಡ್ರಿಫ್ಟ್ ವೆಲಾಸಿಟಿ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಇದರ ರಿಲೇಷನ್. ಸೊ ನೆಕ್ಸ್ಟ್ ಕರೆಂಟ್ ಮತ್ತೆ ಡ್ರಿಫ್ಟ್ ವೆಲಾಸಿಟಿಯ ರಿಲೇಷನ್.
So I is equal to Q by T. ನಮ್ಗೆ ಗೊತ್ತಿರೋದು. Q is also written as N into E ಅಂದ್ರೆ number of charges into E ಅಂದ್ರೆ charge electron charge, A into L ಅಂದ್ರೆ that is volume. So ಒಂದು ವಾಲ್ಯೂಮ್ ಅಲ್ಲಿ ಆ ವಾಲ್ಯೂಮ್ ಅಲ್ಲಿ ಎಷ್ಟು ನಂಬರ್ ಆಫ್ ಚಾರ್ಜ್ ಇರುತ್ತೋ ಸೊ ದಟ್ ಈಸ್ ಕ್ಯಾಪಿಟಲ್ Q ಡಿವೈಡೆಡ್ ಬೈ T. ಸೊ L by T ಅಂದ್ರೆ ನಮ್ಗೆ ಗೊತ್ತು ಲೆಂತ್ ಬೈ ಟೈಮ್ ಅಂದ್ರೆ ಲೆಂತ್ ಅಂದ್ರೆ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಬೈ ಟೈಮ್ ದಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ. ಸೊ I will be is equal to VD into E into N into A. Also I by A ಅಂದ್ರೆ J, that is current per unit area, that is called as J, which is equal to VD into E into N. That is current density is equal to VD into E into N, where A is the cross sectional area, surface cross sectional area of the conductor, and N is the charge density but not just number of charges. So ಇಲ್ಲಿ N ಅಂದ್ರೆ ಕೆಲವೊಂದು ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ಸೊ ದೀಸ್ ಮೆನಿ ಎಲೆಕ್ಟ್ರಾನ್ಸ್ ಅಂತ ಸಮ್ 20 ಎಲೆಕ್ಟ್ರಾನ್ಸ್ ಕೊಟ್ಟಿರ್ತಾರೆ. ಬಟ್ ಎನ್ ಗೆ ನಾವು ಡೈರೆಕ್ಟ್ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬಾರ್ದು. ಇಲ್ಲಿ ಎನ್ ಏನಂದ್ರೆ ದಟ್ ಇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಆ ವಾಲ್ಯೂಮ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ದಟ್ ರಿಸೆಂಬಲ್ಸ್ ಎನ್. ಸೊ ನೆಕ್ಸ್ಟ್ ಮೊಬಿಲಿಟಿ. ಇಟ್ ಇಸ್ ಡಿಫೈನ್ಡ್ as the magnitude of drift velocity per unit electric field. ಸೊ ಮೊಬಿಲಿಟಿ ಅಂದ್ರೆ ಏನಂದ್ರೆ ಚಾರ್ಜ್ ಅಷ್ಟು ಎಷ್ಟು ಈಸಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಮೂವ್ ಆಗ್ಬೋದು ಅಂತ. That is calculated as drift velocity by electric field, VD divided by E. That ಅಂದ್ರೆ ಈ drift velocity ಅಂದ್ರೆ magnitude, ಏನು ಸೈನ್ ಇರಲ್ಲ ಇದಕ್ಕೆ. SI ಯೂನಿಟ್ ಏನಂದ್ರೆ ಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಸೆಕೆಂಡ್. ಸೊ VD is equal to E into E tau by M. Hence ಇಲ್ಲಿ ನಾವು ವೆಲಾಸಿಟಿ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಇದನ್ನ ಕೆಳಗಡೆ ಕಳಿಸಿದ್ರೆ ಸೊ ಇಟ್ ವಿಲ್ ಬಿ VD by E, that is equal to E into tau by M. Next, limitations of Ohm's law. Ohm's law cannot be applied when there is a change in temperature or in its dimension. So ಇದನ್ನ ನಾವು Ohm's law ಡಿಫೈನ್ ಮಾಡಬೇಕಾದ್ರೆ ಹೇಳಿದ್ವಿ, ಯಾವಾಗಾದ್ರೂ ಟೆಂಪರೇಚರ್ ಚೇಂಜ್ ಆಗ್ತಾ ಇದ್ರೆ ಮತ್ತೆ ಅದ್ರ ಡೈಮೆನ್ಷನ್ಸ್ ಲೆಂತ್ ಬ್ರೆಡ್ತ್ ಏರಿಯಾ ಅಥವಾ ಏನಾದ್ರು ಚೇಂಜ್ ಆಗ್ತಾ ಇದ್ರೆ ಆ ಟೈಮಲ್ಲಿ ನಾವು Ohm's law ನ ಅಪ್ಲೈ ಮಾಡಕ್ ಆಗಲ್ಲ. If current is very high, Ohm's law is not obeyed, because if current increases in the conductor, then there will be heat produced, then there will be increase in the resistance. ಸೊ ಹೈ ಕಂಡಕ್ಟರ್ ಇಂದ ಹೈ ಕರೆಂಟ್ ಏನಾದ್ರು ಪಾಸ್ ಆಗ್ತಾ ಇದ್ರೆ ಸೊ ಆ ಟೈಮಲ್ಲಿ ನಾವು Ohm's law ಅಪ್ಲೈ ಮಾಡಕ್ ಆಗಲ್ಲ. ಏನಕ್ಕಂದ್ರೆ ಜಾಸ್ತಿ ಕರೆಂಟ್ ಪಾಸ್ ಆಗ್ತಾ ಇದ್ರೆ ದೇರ್ ವಿಲ್ ಬಿ ಹೀಟ್ ಪ್ರೊಡ್ಯೂಸ್ ಇನ್ ದ ಕಂಡಕ್ಟರ್, ಅಂದ್ರೆ ಕಂಡಕ್ಟರ್ ಬಿಸಿ ಆಗ್ತಾ ಹೋಗುತ್ತೆ. ಸೊ ಬಿಸಿ ಆದಂಗೆ ಕಂಡಕ್ಟರ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಹೆಂಗಾಗುತ್ತೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಅಂಡ್ Ohm's law cannot be applied to semiconductors because V and I don't have linear relation. ಇದು ಅರ್ಥ ಏನಂದ್ರೆ ಸೆಮಿಕಂಡಕ್ಟರ್ಸ್ ಅಲ್ಲಿ ಸೊ ನಾವು Ohm's law ಡಿಫೈನ್ ಮಾಡ್ಬೇಕಾದ್ರೆ ಏನ್ ಹೇಳಿದ್ವಿ, V is directly proportional to I. ಸೊ ಅಂದ್ರೆ ಇದು ಸ್ಟ್ರೇಟ್ ಲೈನ್. ಬಟ್ ಸೆಮಿಕಂಡಕ್ಟರ್ಸ್ ಅಲ್ಲಿ ಅದು ಯಾವಾಗಲೂ ಸ್ಟ್ರೇಟ್ ಲೈನ್ ಇರಲ್ಲ. ಕೆಲವೊಂದ್ಸರಿ ಇದಕ್ಕಿದಂಗೆ ಜಾಸ್ತಿ ಇನ್ಕ್ರೀಸ್ ಆಗೋದು, ಇದಕ್ಕಿದಂಗೆ ಕಡಿಮೆ ಆಗೋದು ಆಗ್ತಾ ಇರುತ್ತೆ. ಹಾಗಾಗಿ ನಾವು ಇಲ್ಲಿ Ohm's law ಅಪ್ಲೈ ಮಾಡಕ್ ಆಗಲ್ಲ. ಅಂಡ್ V and I does not have unique values. ಸೊ ಇನ್ ದಿಸ್ ಲೀನಿಯರ್ ರೀಜನ್, ಸೊ ಲೀನಿಯರ್ ರೀಜನ್ ಅಲ್ಲಿ Ohm's law ಅಪ್ಲೈ ಆಗುತ್ತೆ. ಈ ಟೈಮ್ ಅಲ್ಲಿ ಯಾವುದೇ ಒಂದು ವೋಲ್ಟೇಜ್ ವ್ಯಾಲ್ಯೂಗೆ ಒಂದೇ ಕರೆಂಟ್ ವ್ಯಾಲ್ಯೂ ಇರುತ್ತೆ. ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ವೋಲ್ಟೇಜಸ್ಗೆ ಬೇರೆ ಬೇರೆ ಕರೆಂಟ್ ವ್ಯಾಲ್ಯೂಸ್ ಇರುತ್ತೆ. ಆದ್ರೆ ಕೆಲವೊಂದ್ ಟೈಮ್ ಅಲ್ಲಿ ಏನಾಗುತ್ತೆ, ಈ ಸೆಮಿ ಕಂಡಕ್ಟರ್ಸ್ ಅಲ್ಲಿ ಒಂದೇ ವೋಲ್ಟ್ಗೆ ಎರಡು ಕರೆಂಟ್ ವ್ಯಾಲ್ಯೂಸ್ ನಮ್ಗೆ ಸಿಗ್ತವೆ. ಸಪೋಸ್ ಇದು ಲೀನಿಯರ್ ರೀಜನ್ ಇದ್ಬಿಟ್ಟು ಸೊ ನೆಕ್ಸ್ಟ್ ಏನಾದ್ರು ಸೇಮ್ ಕರೆಂಟ್, ಸ್ಯಾಚುರೇಷನ್ ಕರೆಂಟ್, ಸೇಮ್ ಕರೆಂಟ್ ಇದ್ದಾಗ ಸೊ ಒಂದೇ ವೋಲ್ಟೇಜ್ಗೆ ಎರಡು ವೋಲ್ಟೇಜ್ಗೆ ಒಂದೇ ಕರೆಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಪ್ರಾಬ್ಲಮ್, ಸ್ವಲ್ಪ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನ ಮಾಡೋಣ. What will happen to the current passing through a resistance if the potential difference across it is double and resistance is half? So ಏನ್ ಹೇಳಿದ್ದಾರೆ, what happens to current? So current ಏನಾಗುತ್ತೆ when the potential difference across is double. So potential difference ನ ಡಬಲ್ ಮಾಡ್ಬಿಟ್ಟು ರೆಸಿಸ್ಟೆನ್ಸ್ ನ ಹಾಫ್ ಮಾಡಿದ್ರೆ ಕರೆಂಟ್ ಏನಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಬೇಸಿಕ್ ಫಾರ್ಮುಲಾ I is equal to V by R. I dash changed current, ನೆಕ್ಸ್ಟ್ ಕರೆಂಟ್ ಏನಿಗಾಗುತ್ತೆ ಅಂದ್ರೆ ನೆಕ್ಸ್ಟ್ ವೋಲ್ಟೇಜ್ ಟ್ವೈಸ್ ಡಬಲ್ ಆಗಿದೆ divided by resistance half ಆಗಿದೆ, so R by 2. So final current will be I dash, that is equal to 4 times previous current. So last time current ಏನಿತ್ತು ಅದರ 4 ಪಟ್ಟು ಇನ್ಕ್ರೀಸ್ ಆಗುತ್ತೆ ಫೈನಲ್ ಕರೆಂಟ್. ನೆಕ್ಸ್ಟ್ ಕ್ವಶನ್, ಇದು ಡ್ರಿಫ್ಟ್ ವೆಲಾಸಿಟಿ ಬಗ್ಗೆ. A wire of diameter 0.02 meter contains 10^28 free electrons per cubic meter. For an electric current of 100 amperes, the drift velocity for free electrons in the wire is most ನಿಯರ್ಲಿ. ಸೊ ಏನ್ ಕೇಳಿದಾನೆ, 0.02 ಮೀಟರ್ ಡಯಾಮೀಟರ್ ಥಿಕ್ ಇರ್ತಕ್ಕಂತ ಒಂದು ಸಬ್ಸ್ಟೆನ್ಸ್ಗೆ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಕ್ಯೂಬಿಕ್ ಮೀಟರ್, ಒಂದು ಕ್ಯೂಬಿಕ್ ಮೀಟರ್ ಅಷ್ಟು ವಾಲ್ಯೂಮ್ ಅಲ್ಲಿ 10^28 ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ.
ಫಾರ್ ಅನ್ ಎಲೆಕ್ಟ್ರಿಕ್ ಕರೆಂಟ್ 100 amperes ಎಲೆಕ್ಟ್ರಿಕ್ ಕರೆಂಟ್ ಆ ಕಂಡಕ್ಟರ್ ಇಂದ ಪಾಸ್ ಆಗ್ತಾ ಇದ್ರೆ ಸೊ ದೆನ್ ಡ್ರಿಫ್ಟ್ ವೆಲಾಸಿಟಿ ಎಷ್ಟಿರುತ್ತೆ ಅಂತ ಕೇಳಿದೆ. ಸೊ ನಮ್ಗೆ ಇದು ಗೊತ್ತು, v is equal to I divided by nq into a. ಚಾರ್ಜ್ ಎಷ್ಟು 1.6 into 10 to the power minus ಕೂಲಮ್ ಒಂದು ಎಲೆಕ್ಟ್ರಾನ್ ಚಾರ್ಜ್. n is equal to 10 to the power 28 electron. ಸೊ ನಿಮ್ಗೆ ಹೇಳಿದೆ, ಸೊ n is always ಚಾರ್ಜ್ ಡೆನ್ಸಿಟಿ. ಸೊ ಅದಕ್ಕೆ ಪರ್ ಮೀಟರ್ ಕ್ಯೂಬ್. ಇಲ್ಲಿ ಕ್ವಶನ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾನೆ, ದಟ್ ಈಸ್ 10 power 28 electrons per cubic meter. ಅಂದ್ರೆ ಒಂದು ಕ್ಯೂಬಿಕ್ ಮೀಟರ್ ಅಲ್ಲಿ 10 power 28 electrons ಇರುತ್ತೆ. ಸೊ ದಿಸ್ ಈಸ್ ಇಟ್ ಸೆಲ್ಫ್ ಇಸ್ ಚಾರ್ಜ್ ಡೆನ್ಸಿಟಿ. ಸೊ ನೆಕ್ಸ್ಟ್ ಏರಿಯಾ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್, ದಟ್ ಈಸ್ 0.5 ಇಲ್ಲಿ ಕೊಟ್ಟಿರೋದು ಪೈ ಇಂಟು ಆರ್. ರೇಡಿಯಸ್ ಎಷ್ಟು ಇದ್ರ ಅರ್ಧ 0.02 ನ ಅರ್ಧ, ದಟ್ ಈಸ್ 0.5 ಇಂಟು 10 to the power minus 4. I is equal to 100 ampere ಕರೆಂಟ್. ಸೊ ಫೈನಲಿ ಎಲ್ಲಾ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಡ್ರಿಫ್ಟ್ ವೆಲಾಸಿಟಿ ಎಷ್ಟು ಸಿಗುತ್ತೆ ಅಂದ್ರೆ 10 to the power -4 ಅಷ್ಟು ನಮಗೆ ಡ್ರಿಫ್ಟ್ ವೆಲಾಸಿಟಿ ಸಿಗುತ್ತೆ. ನೆಕ್ಸ್ಟ್ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ. ಸೊ ಇಲ್ಲಿ ಬಂದು, ಸೊ ಟೆಂಪರೇಚರ್ ಡಿಫರೆನ್ಸ್ ಆದಾಗ ರೆಸಿಸ್ಟಿವಿಟಿ ಹೇಗೆ ಚೇಂಜ್ ಆಗುತ್ತೆ ಅಂತ. ಸೊ ರೆಸಿಸ್ಟಿವಿಟಿ ಆಫ್ ಅ ಮಟೀರಿಯಲ್ ಇಸ್ ಫೌಂಡ್ ಟು ಬಿ ಡಿಪೆಂಡೆಂಟ್ ಆನ್ ಟೆಂಪರೇಚರ್. ಸೊ ರೆಸಿಸ್ಟಿವಿಟಿ, ಒಂದು ಮಟೀರಿಯಲ್ ರೆಸಿಸ್ಟಿವಿಟಿ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. Over a limited range of temperatures, that is not too large, resistivity of a metallic conductor is approximately given by. ಸೊ ಜಾಸ್ತಿ ಟೆಂಪರೇಚರ್ ಡಿಫರೆನ್ಸ್ ಇಲ್ದೇನೆ ಸ್ವಲ್ಪ ಟೆಂಪರೇಚರ್ ಡಿಫರೆನ್ಸ್ ಇದ್ದಾಗ ರೆಸಿಸ್ಟಿವಿಟಿ ಹೇಗೆ ಕಂಡು ಹಿಡಿಯೋದಂದ್ರೆ, ದಟ್ ಈಸ್ ಗಿವನ್ ಬೈ ಅ ಫಾರ್ಮುಲಾ ರೋ ಇಸ್ ಈಕ್ವಲ್ ಟು ರೋ ನಾಟ್ ಇಂಟು 1 plus alpha into t minus t naught, where ರೋ is resistivity temperature t. ಸೊ ಫೈನಲ್ ಟೆಂಪರೇಚರ್ ಟಿ ಅಲ್ಲಿ ರೋ ಎಷ್ಟಿರುತ್ತೆ ಅಂತ, ಅಂಡ್ ರೋ ನಾಟ್ ಅಂದ್ರೆ ಇನಿಷಿಯಲ್ ಟೆಂಪರೇಚರ್, ಸ್ಟಾರ್ಟಿಂಗ್ ರೆಫರೆನ್ಸ್ ಟೆಂಪರೇಚರ್ ಅಲ್ಲಿ ದಟ್ ಇಸ್ ಟಿ ನಾಟ್ ಟೆಂಪರೇಚರ್. ಇನಿಷಿಯಲ್ ಅಂದ್ರೆ ರೂಮ್ ಟೆಂಪರೇಚರ್ ಅಲ್ಲಿ ರೋ ನಾಟ್ ಎಷ್ಟಿರುತ್ತೆ. ದೆನ್ ಅಲ್ಫಾ ಇಸ್ ದ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ. ಸೊ ಅಲ್ಫಾ ಅನ್ನೋದು ಒಂದು ಕಾನ್ಸ್ಟೆಂಟ್. ಈಕ್ವೇಷನ್ ಆಫ್ ರೆಸಿಸ್ಟಿವಿಟಿ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ರೋ ಇಸ್ ಈಕ್ವಲ್ ಟು 1 divided by sigma, that is m by ne square into tau. Rho thus depends on inversely both on number n. ಸೊ ರೋ ಅನ್ನೋದು n ಮೇಲೂ ಡಿಪೆಂಡ್ ಆಗಿರುತ್ತೆ, ದಟ್ ಈಸ್ ಚಾರ್ಜ್ ಡೆನ್ಸಿಟಿ, and per unit volume, and also on the average time between the collisions. So rho is dependent on n, then time t. ಯಾಕಂದ್ರೆ ಉಳಿದಿದ್ದೆರಡು ಕಾನ್ಸ್ಟೆಂಟ್, ಯಾಕಂದ್ರೆ ಈ ಚಾರ್ಜ್ ಕಾನ್ಸ್ಟೆಂಟ್, ಎಲೆಕ್ಟ್ರಾನ್ ಚಾರ್ಜ್ ಯಾವತ್ತು ಕಾನ್ಸ್ಟೆಂಟ್ ಇರುತ್ತೆ, ಚೇಂಜ್ ಆಗಲ್ಲ. ದೆನ್ ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಸೊ ಆಸ್ ವಿ ಇನ್ಕ್ರೀಸ್ ದ ಟೆಂಪರೇಚರ್, ಸೊ ನಾವು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ ಆವರೇಜ್ ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್ಸ್ with the act of the carriers of the current. So ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿರ್ತಕ್ಕಂಥ ಸ್ಪೀಡ್ ಟೆಂಪರೇಚರ್ ಇನ್ಕ್ರೀಸ್ ಆದಂಗೆ ಅದು ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಎನರ್ಜಿ ಇನ್ಕ್ರೀಸ್ ಮಾಡ್ತಾ ಇದೀವಿ ನಾವು, ಟೆಂಪರೇಚರ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ದೇರ್ ವಿಲ್ ಬಿ ಹೈ ವೆಲಾಸಿಟಿ. ಸೊ ವೆಲಾಸಿಟಿ ಇನ್ಕ್ರೀಸ್ ಆಗಿ ಜಾಸ್ತಿ ಕೊಲಿಷನ್ಸ್ ಆಗುತ್ತೆ. ಯಾವಾಗ ವೆಲಾಸಿಟಿ ಜಾಸ್ತಿ ಆಗುತ್ತೋ ಆ ಕಡೆ ಈ ಕಡೆ ರ್ಯಾಂಡಮ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ರ್ಯಾಂಡಮ್ನೆಸ್ ಜಾಸ್ತಿ ಆದ್ರೆ ಈ ಟೌ ಡಿಫರೆನ್ಸ್ ಇತ್ತಲ್ಲ, ಟೈಮ್ ಡಿಫರೆನ್ಸ್ ಎರಡು ಕೊಲಿಷನ್ ನಡುವೆ, ದಟ್ ಈಸ್ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ಸ್ಪೀಡ್ ಜಾಸ್ತಿ ಇದ್ದಾಗ ಕೊಲಿಷನ್ ಆಗಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಸೊ ಟೌ ಕೂಡ ಕಡಿಮೆ ಆಗ್ತಾ ಇದೆ. ಸೊ ದೇರ್ ಫೋರ್ ಡಿನಾಮಿನೇಟರ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ, ದೇರ್ ಫೋರ್ ನ್ಯೂಮರೇಟರ್ ವ್ಯಾಲ್ಯೂ ಇನ್ಕ್ರೀಸಸ್, ಅಂದ್ರೆ ರೋ ರೆಸಿಸ್ಟಿವಿಟಿ ಇನ್ಕ್ರೀಸಸ್. And in metal, n is not dependent on the temperature, and also appreciable extent decrease in the value of the temperature causes decrease in rho. So ಯಾಕಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಂಗೆ n ಆಕ್ಚುಲಿ ಇನ್ಕ್ರೀಸ್ ಆಗಲ್ಲ, ದಟ್ ಈಸ್ ನಾಟ್ ಡಿಪೆಂಡೆಂಟ್. ಸೊ ಆಕ್ಚುಲಿ ಏನಾಗ್ತಾ ಇರುತ್ತೆ, n ಕೂಡ ಡಿಕ್ರೀಸ್ ಆಗ್ತಾನೆ ಇರುತ್ತೆ. ಸೊ ನೆಕ್ಸ್ಟ್ an example problem. An electric toaster uses nichrome for its heating element. When a negligibly small current passes through it, its resistance at room temperature is 27 degrees, found to be 75.3 ohms. When the toaster is connected to 230 volt supply, the current settles after a few seconds to a steady value of 2.68 amperes. So what is the steady temperature of the nichrome element? The temperature coefficient resistance of nichrome averaged over the temperature range involved is 1.7 into 10 to the power minus 4 degree per coulomb. Degree per Celsius. ಇದು ಕ್ವಶನ್ ಏನಂದ್ರೆ, ಒಂದು ಎಲೆಕ್ಟ್ರಿಕ್ ಟೋಸ್ಟರ್ ಇದೆ. ಟೋಸ್ಟರ್ ಸ್ಟಾರ್ಟಿಂಗ್ ಇನಿಷಿಯಲ್ ರೂಮ್ ಟೆಂಪರೇಚರ್ ಅಲ್ಲಿ 27 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಹೀಟಿಂಗ್ ಎಲಿಮೆಂಟ್, ಎಲ್ಲ ಟೋಸ್ಟರ್ ಒಂದು ಹೀಟಿಂಗ್ ಎಲಿಮೆಂಟ್ ಇರುತ್ತೆ. ಸೊ ಅದು ಹೀಟ್ ಆದಂಗೆ ಹೀಟ್ ಎನರ್ಜಿನ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಬಿಸಿ ಮಾಡ್ತಾ ಇರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಅದ್ರ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂದ್ರೆ 75.3 ohms ಇರುತ್ತೆ. ಬಟ್ ವೆನ್ ನಾವು ಅದನ್ನ ಕನೆಕ್ಟ್ ಮಾಡಿದಾಗ, ಸ್ವಿಚ್ ಆನ್ ಮಾಡಿದಾಗ, ಅಂದ್ರೆ 230 volts ಡೊಮೆಸ್ಟಿಕ್ ಸಪ್ಲೈ, ಸೊ ಇದಕ್ಕೆ ನಾವು ಕನೆಕ್ಟ್ ಮಾಡಿದಾಗ ನಮ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ, ನೆಕ್ಸ್ಟ್ ಕರೆಂಟ್ ಹೋಗ್ತಾ ಇರೋದಂದ್ರೆ 2.68 amperes ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಸ್ಟಡಿ ಕರೆಂಟ್.
ಸೊ ಆ ಟೈಮ್ ಅಲ್ಲಿ ಈ ನಿಕ್ರೋಮ್ ಎಲಿಮೆಂಟ್ ಸ್ಟಡಿ ಟೆಂಪರೇಚರ್ ಎಷ್ಟು ಅಂತ ಕೇಳಿದೆ. ನಮಗೆ ಆಲ್ಫಾನು ಕೊಟ್ಟಿದ್ದಾರೆ, ಏನೋ ದಟ್ ಈಸ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್, ಆಲ್ಫಾ ವ್ಯಾಲ್ಯೂನು ಕೊಟ್ಟಿದ್ದಾರೆ. ಸೊ ನಮಗೆ ಇಲ್ಲಿ ಏನು ಒಂದು ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ಫಾರ್ಮುಲಾ ನೋಡಿದ್ರೆ R1 ಗೊತ್ತು ಇನಿಷಿಯಲ್ ಟೆಂಪರೇಚರ್, T2 ಫೈನಲ್ ಟೆಂಪರೇಚರ್ ಗೊತ್ತಿಲ್ಲ, ಇನಿಷಿಯಲ್ ಟೆಂಪರೇಚರ್ ಗೊತ್ತು, ದೆನ್ R2 ಗೊತ್ತಿಲ್ಲ. ಸೊ R2 ಅಂದ್ರೇನು, ಫೈನಲ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ. ಸೊ ದಟ್ ಈಸ್ 230 ವೋಲ್ಟ್ ಕನೆಕ್ಟ್ ಮಾಡಿದ್ದು, ಕರೆಂಟ್ ಪಾಸ್ ಆಗ್ತಿರೋದು 2.68 ಆಂಪಿಯರ್ಸ್. ಸೊ ದಟ್ ಈಸ್ ಈಕ್ವಲ್ ಟು 85.8 ಓಮ್ಸ್. ಸೊ ನಾವು ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, T2 ದಟ್ ಈಸ್ 847 ಡಿಗ್ರಿ ಸೆಲ್ಸಿಯಸ್. ಸೊ ಫೈನಲ್ ಟೆಂಪರೇಚರ್ ನಿಕ್ರೋಮ್ ಎಲಿಮೆಂಟ್ ದಷ್ಟು 847 ಡಿಗ್ರಿ ಸೆಲ್ಸಿಯಸ್. ಸೊ ನೆಕ್ಸ್ಟ್ ರೆಸಿಸ್ಟರ್ಸ್. So commercially produced resistors are majorly of two types, wire wound resistance and carbon resistors. So commercial ಆಗಿ ನಮಗೆ ಹೊರಗಡೆ ಸಿಗೋದು ಎರಡು ತರ ರೆಸಿಸ್ಟರ್ಸ್ ಸಿಗುತ್ತೆ. ಒಂದು ವೈರ್ ಬೌಂಡ್ ರೆಸಿಸ್ಟರ್ಸ್ ಅಂದ್ರೆ ಮತ್ತೆ ಕಾರ್ಬನ್ ರೆಸಿಸ್ಟರ್ಸ್. ಸೊ ವೈರ್ ಬೌಂಡ್ ರೆಸಿಸ್ಟರ್ಸ್ ಹೇಗೆ ಇರುತ್ತೆ ಅಂದ್ರೆ, ಸೊ ಒಂದು ಅಲಾಯ್ ಅಂದ್ರೆ ಮಿಕ್ಸ್ಚರ್ ಆಫ್ ಡಿಫರೆಂಟ್ ಮೆಟಲ್ಸ್. ಸೊ ಬೇರೆ ಬೇರೆ ಮೆಟಲ್ಸ್ ಅಂದ್ರೆ ಮ್ಯಾಗ್ನಿನ್, ಕಾನ್ಸ್ಟಂಟೈನ್, ನಿಕ್ರೋಮ್, ಈ ತರ ಮೆಟಲ್ಸ್ ಅಲಾಯ್ಗಳಿಗೆ ವೈರ್ ನ ಸುತ್ತೋ ಮುಖಾಂತರ ಈ ರೆಸಿಸ್ಟರ್ಸ್ ಪ್ರಿಪೇರ್ ಮಾಡ್ತಾರೆ. So the choice of the materials is dedicated mostly by the fact that their resistivities are relatively insensitive to the temperature. ಅಂದ್ರೆ ಟೆಂಪರೇಚರ್ ಚೇಂಜ್ ಆದಂಗೆ ಅದ್ರ ರೆಸಿಸ್ಟಿವಿಟಿ ಚೇಂಜ್ ಆಗಬಾರ್ದು, ಆ ತರ ಒಂದು ಮೆಟೀರಿಯಲ್ಸ್ ನ ಹುಡ್ಕೋತಾರೆ. Then resistance are typically in the range of few hundred ohms. So 1 ohm ಇಂದ few hundred ohms ತನಕ ಅಷ್ಟೇ ಈ ವೈರ್ ಬೌಂಡ್ ರೆಸಿಸ್ಟೆನ್ಸ್ ಬರುತ್ತೆ. ಬಟ್ ಸೊ ಈಗ ಕಾಮನ್ ಆಗಿ ಯೂಸ್ ಮಾಡೋದು ಕಾರ್ಬನ್ ರೆಸಿಸ್ಟರ್ಸ್. ಏನಕ್ಕಂದ್ರೆ ದೇ ಆರ್ ಕಾಂಪ್ಯಾಕ್ಟ್, ಅಂದ್ರೆ ಸಣ್ಣ ಸೈಜ್ ಇರುತ್ತೆ ಅಂಡ್ ಇನ್ಎಕ್ಸ್ಪೆನ್ಸಿವ್, ಜಾಸ್ತಿ ಕಾಸ್ಟ್ಲಿನೂ ಇರಲ್ಲ. ₹2 ₹1 ರೆಸಿಸ್ಟರ್ ಸಿಗುತ್ತೆ. ಸೊ ಈ ರೆಸಿಸ್ಟರ್ಸ್ ವ್ಯಾಲ್ಯೂ, ರೆಸಿಸ್ಟೆನ್ಸ್ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದ್ರೆ ದಟ್ ಈಸ್ ಬೈ ಕಲರ್ ಕೋಡ್. ಸೊ ಹೀಗೆ ರೆಸಿಸ್ಟರ್ಸ್, ಇದು ರೆಸಿಸ್ಟರ್ಸ್, ಸೊ ಈ ರೆಸಿಸ್ಟರ್ಸ್ ಮೇಲೆ ಕಲರ್ ಕೋಡ್ ನ ಪ್ರಿಂಟ್ ಮಾಡಿರ್ತಾರೆ. ಸೊ ಇದರ ಮೂಲಕ ನಾವು ವ್ಯಾಲ್ಯೂಸ್ ನ ತಿಳ್ಕೊಬಹುದು. ಸೊ ಆ ವ್ಯಾಲ್ಯೂಸ್ ಹೇಗೆ ಅಂದ್ರೆ, ಇಷ್ಟು ಕಲರ್ಸ್ ಇದಾವೆ, ಅದ್ರ ಮೇಲೆ ನಾವು ಇಷ್ಟು ಚಾಯ್ಸ್ ಯಾವ ಕಲರ್ ಇರುತ್ತೋ, ಬ್ಲಾಕ್ ಅಂದ್ರೆ ಫಸ್ಟ್ ಬ್ಲಾಕ್, ಬ್ರೌನ್, ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ಈ ತರ ಬೇರೆ ಬೇರೆ ಕಲರ್ಸ್ ಇದೆ. ಸೊ ಇದ್ರ ನಾವು ಹೇಗೆ ಮಾಡೋದಂದ್ರೆ, ಫಸ್ಟ್ 2 bands from the end indicate the first 2 significant figures of the resistance in ohms. ಸೊ ಈ ಕಲರ್ ನ ಫಸ್ಟ್ 2 ಬ್ಯಾಂಡ್ ಇದೆ, ದಟ್ ಈಸ್ ಸಿಗ್ನಿಫಿಕೆಂಟ್ ಆಫ್ ರೆಸಿಸ್ಟೆನ್ಸ್. ಸೊ ಅಂದ್ರೆ ಈಗ ಬ್ಲಾಕ್ ಇದ್ರೆ ದಟ್ ಈಸ್ ನಂಬರ್ 0, 1, 2, 3 ಈ ತರ. ಸೊ ನೆಕ್ಸ್ಟ್ ಥರ್ಡ್ ಬ್ಯಾಂಡ್ ಏನಿದೆ ದಟ್ ಈಸ್ ಮಲ್ಟಿಪ್ಲೈಯರ್, ಅಂದ್ರೆ ಇಂಟು 1 ಇಂಟು 10 to the power 2, 10 to the power 1. ಸೊ ಲಾಸ್ಟ್ ಬ್ಯಾಂಡ್ ಅಂದ್ರೆ ದಟ್ ಈಸ್ ಟಾಲರೆನ್ಸ್, ಅಂದ್ರೆ ಈ ವ್ಯಾಲ್ಯೂ ಇಂದ ರೆಸಿಸ್ಟರ್ ಎಷ್ಟು ಮೇಲೆ ಕೆಳಗೆ ಹೋಗ್ಬೋದು ಅಂತ, ದಟ್ ಈಸ್ ಎರರ್ ಕರೆಕ್ಷನ್. ಎಷ್ಟಿರುತ್ತೆ, ಗೋಲ್ಡ್ ಇದ್ರೆ 5%, ಸೊ ಸಿಲ್ವರ್ ಇದ್ರೆ 10%, ಕಲರ್ ಏನು ಇಲ್ಲ ಅಂದ್ರೆ ದಟ್ ಈಸ್ 20%. ಸೊ ಇದು ಒಂದು ಎಕ್ಸಾಂಪಲ್ ನೋಡಿದ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಸೊ ಇದು ರೆಸಿಸ್ಟರ್. ಸೊ ಫಸ್ಟ್ ಆರೆಂಜ್ ಇದೆ, ಯೆಲ್ಲೋ ಇದೆ, ದೆನ್ ವೈಟ್ ಇದೆ, ದೆನ್ ಆರೆಂಜ್ ಇದೆ, ಮತ್ತೆ ಗೋಲ್ಡ್ ಇದೆ. ಸೊ ಫಸ್ಟ್ ಆರೆಂಜ್, ವೈಟ್, ಆರೆಂಜ್, ಗೋಲ್ಡ್. ಸೊ ಆರೆಂಜ್ ಅಂದ್ರೆ ವ್ಯಾಲ್ಯೂ ಎಷ್ಟು, ಆರೆಂಜ್ ವ್ಯಾಲ್ಯೂ ಏನು 3. ನೆಕ್ಸ್ಟ್ ವೈಟ್ ವ್ಯಾಲ್ಯೂ ಏನು, ವೈಟ್ ದಟ್ ಈಸ್ 9. ಸೊ 3 ಮತ್ತೆ 9 ಟೋಟಲಿ ಇದನ್ನ 39 ಅಂತ ಕರಿತೀವಿ, ಅಕ್ಕಪಕ್ಕ ನಂಬರ್ ಬರೀಬೇಕು. ಇಂಟು ಮಲ್ಟಿಪ್ಲೈಯರ್ ಅಂದ್ರೆ ಮತ್ತೆ ಆರೆಂಜ್, ಇಂಟು 10 to the power 3 ಆರೆಂಜ್. ಸೊ ಇಂಟು 10 to the power 3 ಪ್ಲಸ್ ಆರ್ ಮೈನಸ್ ಗೋಲ್ಡ್ ಅಂದ್ರೆ ದಟ್ ಈಸ್ 5%. ಸೊ ನೆಕ್ಸ್ಟ್ ಯೆಲ್ಲೋ ಮೇಲ್ಗಡೆಯಿಂದ ಯೆಲ್ಲೋ, ವೈಲೆಟ್, ಬ್ಲಾಕ್, ದೆನ್ ಗೋಲ್ಡ್. ಸೊ ಯೆಲ್ಲೋ ಅಂದ್ರೆ ದಟ್ ಈಸ್ 4, ನೆಕ್ಸ್ಟ್ ವೈಲೆಟ್ ದಟ್ ಈಸ್ 7, ಇಂಟು 10 to the power 0 ದಟ್ ಈಸ್ ಬ್ಲಾಕ್, ಅಂದ್ರೆ 10 to the power 0 ಅಂದ್ರೆ ಎಷ್ಟು 1, ಮಲ್ಟಿಪ್ಲೈಯರ್ 1, ಪ್ಲಸ್ ಆರ್ ಮೈನಸ್ 5% ದಟ್ ಈಸ್ 47 ohms. ಸೊ ನೆಕ್ಸ್ಟ್ ಬ್ರೌನ್, ಗ್ರೀನ್, ರೆಡ್, ಗೋಲ್ಡ್. ಸೊ ಬ್ರೌನ್ ಅಂದ್ರೆ 1, ನೆಕ್ಸ್ಟ್ ಗ್ರೀನ್ ಅಂದ್ರೆ 5, ಇಂಟು ರೆಡ್ ಅಂದ್ರೆ 2, ಅಂದ್ರೆ 10 to the power 2 ಪ್ಲಸ್ ಆರ್ ಮೈನಸ್ 5%. ಸೊ ಈ ವ್ಯಾಲ್ಯೂಸ್ ನ ಹೇಗೆ ನೆನ್ಪಿಟ್ಕೊಳ್ಳೋದಂದ್ರೆ ದರ್ ಇಸ್ ಒಂದು ಶಾರ್ಟ್ ಕಟ್ ಇದೆ. ಸೊ ಬಿ ರಾಯ್ ಆಫ್ ಗ್ರೇಟ್ ಬ್ರಿಟನ್ ಹ್ಯಾಡ್ ಅ ವೆರಿ ಗುಡ್ ವೈಫ್ ಹೂ ವೋರ್ ಗೋಲ್ಡ್ ಅಂಡ್ ಸಿಲ್ವರ್. ಸೊ ಇದೊಂದು ಸೆಂಟೆನ್ಸ್ ನೆನ್ಪಿಟ್ಕೊಂಡ್ರೆ ಆಯ್ತು. ಸೊ ಬಿ ರಾಯ್ ಆಫ್ ಗ್ರೇಟ್ ಬ್ರಿಟನ್ ಅಂದ್ರೆ ಬಿ ಬ್ಲಾಕ್ ಮತ್ತೆ ಬ್ರೌನ್, ROY ರೆಡ್, ಆರೆಂಜ್, ಯೆಲ್ಲೋ, ಗ್ರೇಟ್ ಬ್ರಿಟನ್ ಸೊ G, ಗ್ರೀನ್, ಬ್ರಿಟನ್, ಬ್ಲೂ B, ದೆನ್ ವೆರಿ ಗುಡ್ ವೈಫ್. ಸೊ ಫಸ್ಟ್ ಲೆಟರ್ V ಅಂದ್ರೆ ವೈಲೆಟ್, ಸೊ ನೆಕ್ಸ್ಟ್ G ಅಂದ್ರೆ ಗ್ರೇ, W ಅಂದ್ರೆ ವೈಟ್. ಸೊ ನೆಕ್ಸ್ಟ್ ವೆರಿಂಗ್ ಗೋಲ್ಡ್, ದೆನ್ ಸಿಲ್ವರ್, ಲಾಸ್ಟಿಗೆ ನೋ ಕಲರ್. ಇಲ್ಲಿ ನಂಬರ್ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ 0 to 9 ತನಕ ಎಂಡ್ ಆಗುತ್ತೆ. ನೆಕ್ಸ್ಟ್ ಮಲ್ಟಿಪ್ಲೈಯರ್ ಫಸ್ಟ್ ಈಗ 1 ಇರುತ್ತೆ, ನೆಕ್ಸ್ಟ್ 10 power 1 ಅಪ್ ಟು 10 to the power 9 ಸೇಮ್ 9. ನೆಕ್ಸ್ಟ್ ಗೋಲ್ಡ್ಗೆ 10 to the power -1, ಸಿಲ್ವರ್ಗೆ 10 to the power -2. ಸೊ ಫ್ರೆಂಡ್ಸ್, ಇವತ್ತಿನ ಸೆಷನ್ ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಾವು ನೆಕ್ಸ್ಟ್ ಸೆಷನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ.